ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಗಣಿತ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹೊಸ ತರಗತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ತರಗತಿ 2017ರ ಪ್ರಶ್ನೆ ಪತ್ರಿಕೆ 2ರ ಒಂದು ಕ್ವಶನ್ ಪೇಪರನ್ನು ನಾನು ತೊಗೊಂಡು ಬಂದಿದ್ದೀನಿ. ಸೊ ಆನ್ಸರನ್ನು ಮಾರ್ಕ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ನಾನು ಎಲ್ಲ ಆನ್ಸರ್ಗಳನ್ನು ಮಾರ್ಕ್ ಮಾಡಿದ್ದೀನಿ, ಅಂದರೆ ನಿಮಗೆ ಕ್ವಶನ್ಸ್ ಸಸ್ಪೆನ್ಸ್ ಆಗಿರಲಿ ಅನ್ನೋ ಕಾರಣಕ್ಕೆ. ಸೊ ಮೊದಲನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಪ್ರಶ್ನೆಗಳಿಗೆ ವಿವರಣೆಯನ್ನು ಕೂಡ ನಾನು ಇಲ್ಲಿ ಕೊಡ್ತೇನೆ. ಆ ವಿವರಣೆಯೊಂದಿಗೆ ನೀವು ಮುಂದಿನ ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡ್ಕೋಬೋದು ಅಂತ ಹೇಳ್ತಾ, ಹಾಗೆ ಸಾಕಷ್ಟು ಜನ ಅಭ್ಯರ್ಥಿಗಳು ಒಂದು ಕೋರ್ಸ್ ಇದೆಯಾ, ಅಂದರೆ ಪೇಯ್ಡ್ ಕೋರ್ಸ್ ಇದೆಯಾ ಅಥವಾ TETಗೆ ಕೋಚಿಂಗ್ ನಿಮ್ಮಲ್ಲಿ ಸಿಗ್ತಾ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಸೊ ಸಿಗುತ್ತೆ. ಅದರ ಒಂದು ಕೋರ್ಸ್ ವ್ಯಾಲ್ಯೂ ಕೂಡ ತುಂಬ ಕಡಿಮೆ ಮಾಡಿದ್ದೀನಿ. ಕೇವಲ 499 ರೂಪಾಯಿಗೆ ಕರ್ನಾಟಕ TET ಮ್ಯಾಥಮೆಟಿಕ್ಸಿಗೆ ಸಂಬಂಧಪಟ್ಟಂತೆ ಪೇಪರ್ 1 ಪೇಪರ್ 2ಕ್ಕೆ ಕಂಟೆಂಟ್, ಅದರಲ್ಲಿ ಟೆಸ್ಟ್ ಸೀರೀಸ್ ಕೂಡ ನಿಮಗೆ ಉಚಿತವಾಗಿ ಸಿಗುತ್ತೆ. ಹಾಗೆ ನಿಮ್ಮ ಡೌಟ್ಸ್ಗಳನ್ನು ಕೂಡ ನಾನೇ ನೇರವಾಗಿ ನಿಮಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ನಲ್ಲಿ ರಿಪ್ಲೈಯನ್ನು ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತೇನೆ. ಸೊ ನೀವು ಬೇಕಾಗಿರ್ತಕ್ಕಂಥವರು TM ಲರ್ನಿಂಗ್ ಸೆಂಟರ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಕರ್ನಾಟಕ TET 2025 ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ಮ್ಯಾಥಮೆಟಿಕ್ಸ್ ಮಾತ್ರ ಅವೈಲಬಲ್ ಇದೆ. ಟೆಸ್ಟ್ ಸೀರೀಸ್ ಬೇಕಂದರೆ ಅದು ಸಪ್ರೇಟು. ಕೇವಲ 99 ರೂಪಾಯಿಗೆ ಟೆಸ್ಟ್ ಸೀರೀಸನ್ನು ನಾನಿಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಸೊ ಅವರು ಈ ಒಂದು 99 ರೂಪೀಸ್ ಟೆಸ್ಟ್ ಸೀರೀಸ್ ಅಥವಾ ಕೇವಲ 499 ರೂಪೀಸ್ದು ಒಂದು ಗಣಿತ ಕೋರ್ಸನ್ನು ಕೂಡ ಬೈ ಮಾಡ್ಬೋದು ಅಂತ ಹೇಳ್ತಾ, ಸೊ ನೋಡ್ತಾ ಹೋಗೋಣ ಪ್ರಶ್ನೆಗಳನ್ನು. ಸೊ ಮೊದಲನೇ ಪ್ರಶ್ನೆ, ಒಂದು ಪ್ರತಿಪಾದನೆಯ ಸತ್ಯಾಂಶವನ್ನು ಸ್ಥಾಪಿಸುವ ಪದ್ಧತಿಗೆ ಏನೆಂದು ಕರೆಯುತ್ತೇವೆ ಅಂತ ಕೇಳಿದ್ದಾರೆ. ಸೊ ಒಂದು ಪ್ರತಿಪಾದನೆಯ ಸತ್ಯಾಂಶ, ಸೊ ಇದರ ಒಂದು ಸ್ಥಾಪಿಸುವಂತಹ ಪದ್ಧತಿಯನ್ನು ಏನಂತ ಕರೀತಾರೆ? ಸ್ವೀಕೃತಿ ಸಿದ್ಧಾಂತ ಪದ್ಧತಿ, ಸ್ವಯಂ ಸಿದ್ಧಾಂತ ಪದ್ಧತಿ, ಇನ್ನು ತಾರ್ಕಿಕ ಸಾಧನೆಯ ಪದ್ಧತಿ, ನೇರ ಸಾಧನೆಯ ಪದ್ಧತಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಮತ್ತು ಯಾಕೆ? ಒಂದು ಪ್ರತಿಪಾದನೆಯ ಸತ್ಯಾಂಶವನ್ನು ಸ್ಥಾಪಿಸುವಂತಹ ಪದ್ಧತಿಗೆ ನಾವು ಏನಂತ ಕರಿತೀವಪ್ಪ ಅಂತ ಹೇಳಿದರೆ, ಎಸ್, ಸರಿಯಾದ ಉತ್ತರ ಏನಂತ ಕರಿತೀವಿ? ಸೊ ಹ್ಯೂರಿಸ್ಟಿಕ್ ಮೆಥಡ್ ಅಂತ ಕರಿತೀವಿ. ಹ್ಯೂರಿಸ್ಟಿಕ್ ಅಂದರೆ ಅದೊಂದು ಲ್ಯಾಟಿನ್ ವರ್ಡ್. ಸೊ ಲ್ಯಾಟಿನ್ ವರ್ಡ್ ಅದರ ಅರ್ಥ ಕಂಡುಹಿಡಿಯುವುದು, ಅಂದರೆ ಸಂಶೋಧನಾ ಪದ್ಧತಿ. ಸೊ ನೀವು ಅರ್ಥ ಮಾಡ್ಕೊಳ್ಳಿ ನಾನೇನು ಹೇಳ್ತಾ ಇದ್ದೀನಿ ಅಂತ. ಹ್ಯೂರಿಸ್ಟಿಕ್ ಪದ್ಧತಿ ಅಥವಾ ಯುರೆಸ್ಕೋ ಪದ್ಧತಿ ಅಥವಾ ಸಂಶೋಧನಾ ಪದ್ಧತಿ ಅಂತ ನಾವೇನು ಕರಿತೀವಿ, ಅದನ್ನು ಇನ್ನೊಂದು ವರ್ಡಲ್ಲಿ ಕರೆಯೋದಾದರೆ ತಾರ್ಕಿಕ ಸಾಧನೆಯ ಪದ್ಧತಿ ಅಂತ ಕೂಡ ಅದನ್ನು ಕರಿತೀವಿ. ತಾರ್ಕಿಕ ಸಾಧನಾ ಪದ್ಧತಿ ಅದನ್ನು ಪ್ರತಿಪಾದನೆ ಮಾಡಿದ್ದು ಯಾರು ಅಂತ ನೋಡೋದಾದರೆ H.E. ಆರ್ಮ್ಸ್ಟ್ರಾಂಗ್ರವರು. ಸೊ H.E. ಆರ್ಮ್ಸ್ಟ್ರಾಂಗ್ರವರು ಹ್ಯೂರಿಸ್ಟಿಕ್ ಮೆಥಡ್, ಅದನ್ನು ಲ್ಯಾಟಿನ್ ವರ್ಡಲ್ಲಿ ನಾವು ಯುರೆಸ್ಕೋ ಅಂತ ಕರಿತೀವಿ, ಅಂದರೆ ಕಂಡುಹಿಡಿ ಅಂತಕ್ಕಂಥ ಒಂದು ಅರ್ಥವನ್ನು ಕೊಡುತ್ತೆ. ಸೊ ಅಥವಾ ಅದನ್ನು ಸಂಶೋಧನಾ ಪದ್ಧತಿ ಅಂತ ಕೂಡ ನಾವು ಹೇಳ್ತೀವಿ. ಸೊ ಸಂಶೋಧನಾ ಪದ್ಧತಿ ಅಂದರೂ ಕೂಡ ತಾರ್ಕಿಕ ಸಾಧನೆಯ ಪದ್ಧತಿ ಅಂದರೂ ಕೂಡ ಒಂದೇ. ಅದರ ಒಂದು ಹಂತಗಳನ್ನು ನಾವು ನೋಡೋದಾದರೆ, ಮೊದಲನೇದು ಸಮಸ್ಯೆಯನ್ನು ನೀಡ್ತಕ್ಕಂಥದ್ದು, ಎರಡನೇದು ಮಾರ್ಗದರ್ಶನ ಮಾಡುವಂಥದ್ದು, ಮೂರನೇದು ಕಾರ್ಯಾಚರಣೆಯನ್ನು ಮಾಡುವಂಥದ್ದು, ನಾಲ್ಕನೇದು ಅದರ ಅನ್ವಯವನ್ನು ನಾವು ತೆಗೆದುಕೊಳ್ಳುವಂಥದ್ದು. ಸಮಸ್ಯೆಯನ್ನು ವಿದ್ಯಾರ್ಥಿಗಳಿಗೆ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಯಾವುದಾದ್ರೂ ಒಂದು ಲೆಕ್ಕವನ್ನು ಕೊಡ್ತಾರೆ. ಆ ಲೆಕ್ಕ ಅದಾದಮೇಲೆ ಅದಕ್ಕೆ ಹೇಗೆ ಮಾಡಬೇಕು ಅಂತಕ್ಕಂಥ ಮಾರ್ಗದರ್ಶನವನ್ನು ಕೊಡ್ತಾರೆ. ನೆಕ್ಸ್ಟು ಮಾರ್ಗದರ್ಶನದ ನಂತರ ವಿದ್ಯಾರ್ಥಿಗಳು ಅದನ್ನು ಕಾರ್ಯಾಚರಣೆಯನ್ನು ಮಾಡ್ತಾರೆ. ಕೊನೆಗೆ ಅದರ ಉತ್ತರವನ್ನು ಕಂಡುಹಿಡಿದು ಅದನ್ನು ಮಕ್ಕಳು ಸನ್ನಿವೇಶಕ್ಕೆ ತಕ್ಕಂತೆ ಅನ್ವಯಿಸಿಕೊಳ್ತಾರೆ. ಅಂದರೆ ಶಿಕ್ಷಕರು ಇಲ್ಲಿ ಮಕ್ಕಳಲ್ಲಿರ್ತಕ್ಕಂಥ ಮನೋಭಾವವನ್ನು ಬಳಸ್ಕೊಂಡು ವಿದ್ಯಾರ್ಥಿಗಳೇ ಪರಿಹಾರ ಕಂಡುಹಿಡಲಿಕ್ಕೆ ನೆರವಾಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಏನು ಡೌಟ್ಸ್ ಬರುತ್ತೆ ಅವುಗಳನ್ನು ನಿವಾರಣೆ ಮಾಡುವಂಥದ್ದು, ಪ್ರಶ್ನೆ ಕೇಳೋದಕ್ಕೆ ಪ್ರೇರೇಪಣೆ ಮಾಡ್ತಕ್ಕಂಥದ್ದು, ಮಾರ್ಗದರ್ಶನವನ್ನು ಕೊಡ್ತಕ್ಕಂಥದ್ದು, ಜೊತೆಗೆ ವಿದ್ಯಾರ್ಥಿಗಳೇ ಕಂಡುಹಿಡಿಯುವಂಥ ಮನೋಭಾವವನ್ನು ಹುಟ್ಟು ಹಾಕುವಂಥದ್ದು ಇಲ್ಲಿ ಈ ಒಂದು ತಾರ್ಕಿಕ ಸಾಧನೆಯ ಪದ್ಧತಿಯ ಪ್ರಮುಖ ಉದ್ದೇಶ. ಸೊ ನೋಟ್ ಮಾಡ್ಕೊಂಡಿದ್ದೀರಾ ಅಥವಾ ನೆನಪಿಟ್ಕೊಂಡಿದ್ದೀರಾ? ಹ್ಯೂರಿಸ್ಟಿಕ್ ಮೆಥಡ್, ಸಂಶೋಧನಾ ಪದ್ಧತಿ ಅಥವಾ ತಾರ್ಕಿಕ ಸಾಧನೆಯ ಪದ್ಧತಿ, ಇವು ಮೂರೂ ಒಂದೇ. ಆ ಪದ್ಧತಿ ಬಗ್ಗೆ ಮತ್ತೆ ಪ್ರಶ್ನೆಗಳು ಬಂದರೆ ಯಾರು ಕಂಡುಹಿಡಿದ್ರು, ಅದರ ಅರ್ಥ ಏನು, ಅದು ಹೇಗೆ ಬಂತು, ಎಷ್ಟು ಹಂತಗಳಿರ್ತವೆ, ಎಲ್ಲವನ್ನು ಕೂಡ ನಾನಿಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀನಿ. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ಬಂದು, ಸೊ ಮುಂದಿನ ಪ್ರಶ್ನೆ, ಯಾವ ಭಾರತೀಯ ಗಣಿತಜ್ಞ, ಸೊ ಇಲ್ಲಿ ಪ್ರಶ್ನೆ ನೋಡಿ, ಯಾವ ಭಾರತೀಯ ಗಣಿತಜ್ಞ ಪೈ ಬೆಲೆಯನ್ನು ನೀಡಿದನು? ಸೊ ಪೈ ಬೆಲೆಯನ್ನು ಕೊಟ್ಟವರು ಯಾರು? ಆರ್ಯಭಟ, ಭಾಸ್ಕರ 1, ಭಾಸ್ಕರ 2, ರಾಮಾನುಜನ್ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರ ಏನು? ಎಸ್, ಸರಿಯಾದ ಉತ್ತರ ಬಂದು ಪೈ ಬೆಲೆಯನ್ನು ಕೊಟ್ಟಿದ್ದು
ಆರ್ಯಭಟರವರು. ಸೊ ಈ ಆರ್ಯಭಟರವರು ಪೈ ಬೆಲೆಯನ್ನು ನಮಗೆ ತಂದು ಕೊಡ್ತಾರೆ. ಸೊ 22/7 ಅಂತ ನಾವು ಹೇಳ್ತೀವಿ, ಅಥವಾ 3.14 ಅದನ್ನು ಕಂಡುಹಿಡಿದಿದ್ದು ಆರ್ಯಭಟರವರು. ಅಂದರೆ ಅವರು ಕೇರಳ ಜಿಲ್ಲೆಯವರು, ಕೇರಳ ಒಂದು ರಾಜ್ಯದವರು. ಅವರು ಅನೇಕ ಈ ಗಣಿತಕ್ಕೆ ಸಂಬಂಧಪಟ್ಟಂತೆ ಕೊಡುಗೆಗಳನ್ನು ಕೂಡ ಕೊಟ್ಟಿದ್ದಾರೆ. ಪೈಥಾಗೊರಸ್ನ ಪ್ರಮೇಯವನ್ನು ಬೇರೆ ರೀತಿಯಲ್ಲಿ ಬರಿಬೋದು ಅಂತ ಕೂಡ ಹೇಳಿದರು. ಹಾಗೆ ನಾನಾಗಲೇ ಹೇಳಿದಂಗೆ ಪೈನ ಬೆಲೆಯನ್ನು ಕಂಡುಹಿಡಿತಕ್ಕಂಥದ್ದು, ಜೊತೆಗೆ ತ್ರಿಭುಜದ ಕ್ಷೇತ್ರಫಲವನ್ನು ಕಂಡುಹಿಡಿಯತಕ್ಕಂಥದ್ದು, ಇನ್ನು ಬೀಜಗಣಿತದಲ್ಲಿ AX² + X + C = 0 ಅಂತಕ್ಕಂಥದ್ದನ್ನು ಪರಿಚಯ ಮಾಡಿದ್ದು, ಇನ್ನು ನಕ್ಷತ್ರಗಳ ಚಲನೆಯ ಬಗ್ಗೆ, ಹಾಗೆ ಆರ್ಯಭಟಿಯಂ ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೆದಿದ್ದು, 121 ಶ್ಲೋಕಗಳನ್ನು ಒಳಗೊಂಡಂತಹ ಒಂದು ಗ್ರಂಥ. ಇವೆಲ್ಲವನ್ನು ಕೂಡ ಅವರ ಕೊಡುಗೆಗಳೇ ಆಗಿದ್ದಾವೆ. ಅದರಲ್ಲಿ ಇನ್ನೂ ಅನೇಕ ಕೊಡುಗೆಗಳನ್ನು ಕೊಟ್ಟಂಥ ಕೀರ್ತಿ ಆರ್ಯಭಟರವರಿಗೆ ಸಲ್ಲುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಪ್ರಶ್ನೆ ಬಂದು, ಯಾವ ಪಠ್ಯಕ್ರಮ ವಿಧಾನದಲ್ಲಿ, ಯಾವ ಪಠ್ಯಕ್ರಮದ ಒಂದು ವಿಧಾನದಲ್ಲಿ ವಿದ್ಯಾರ್ಥಿಗಳ ಪರಿಪಕ್ವತೆಯ ಹಂತಗಳನ್ನು ಹಾಗೂ ವಿಷಯದ ಕಠಿಣತೆಯನ್ನು ಪರಿಗಣಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಅಂದರೆ ಯಾವ ಪಠ್ಯಕ್ರಮ ವಿಧಾನದಲ್ಲಿ ವಿದ್ಯಾರ್ಥಿಗಳ ಪಕ್ವತೆಯ ಹಂತಗಳು, ಅಂದರೆ ವಿದ್ಯಾರ್ಥಿಗಳು ಪಕ್ವತೆ ಹೊಂದಿದರೆ ಇಲ್ಲೇ ಅಂತಕ್ಕಂಥ ಹಂತಗಳು, ಜೊತೆಗೆ ವಿಷಯದ ಕಠಿಣತೆಯನ್ನು, ಅಂದರೆ ಒಂದು ಟಫ್ನೆಸ್ ಆಫ್ ದ ಸಬ್ಜೆಕ್ಟನ್ನು ನಾವು ತೆಗೆದುಕೊಳ್ತೀವಿ. ಯಾವ ಒಂದು ವಿಧಾನದಲ್ಲಿ? ಸುರುಳಿ ವಿಧಾನ, ಏಕಕೇಂದ್ರೀಯ ವಿಧಾನ, ಅಧ್ಯಯನ ವಿಧಾನ, ತಾರ್ಕಿಕ ವಿಧಾನ ಅಂತ ಕೊಟ್ಟಿದ್ದಾರೆ. ನೀವು ಟೆಕ್ಸ್ಟ್ ಬುಕ್ ಫ್ರೇಮ್ ಆಗಿರ್ತಕ್ಕಂಥದ್ದನ್ನು ನೀವು ನೋಡಿದರೆ, ಯಾವ ವಿಧಾನದಲ್ಲಿ ಅದು ಟೆಕ್ಸ್ಟ್ ಬುಕ್ ಫ್ರೇಮ್ ಆಗಿದೆ, ಯಾವುದು ವಿದ್ಯಾರ್ಥಿಗಳ ಪರಿಪಕ್ವತೆಯ ಹಂತ ಮತ್ತು ವಿಷಯದ ಕಠಿಣತೆಯನ್ನು ನಾವು ನೋಡಿಕೊಂಡು ಸುರುಳಿ ವಿಧಾನ ಅಂತಕ್ಕಂಥದ್ದನ್ನು ನಾವು ರಚನೆ ಮಾಡಿದ್ವಿ. ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಸ್ಟಾರ್ಟಿಂಗ್ಗೆ ಸಿಗುತ್ತೆ ನಿಮಗೆ. ಆರಂಭಿಕ ಹಂತ ಇದು ನಿಮಗೆ ಕಾಣಿಸ್ತಾ ಇದೆ. ಅಲ್ಲಿಂದ ಪಕ್ವತೆ ಮಗು 1ನೇ ತರಗತಿ ಆಗಿರ್ಬೋದು, 2ನೇ ತರಗತಿ ಆಗಿರ್ಬೋದು, 3ನೇ ತರಗತಿ, 4ನೇ ತರಗತಿ, ಹೀಗೆ ಕಂಟಿನ್ಯೂ ಆಗಿ ಹೋಗ್ತಾ ಇದೆ. ಇದನ್ನು ನಾವು ಏನಂತ ಕೇಳ್ತೀವಿ ಅಂತಂದರೆ ಸುರುಳಿ ವಿಧಾನ ಅಂತ ನಾವು ಹೇಳ್ತೀವಿ. ಇಲ್ಲಿ 1ನೇ ತರಗತಿಯಲ್ಲಿ ಏನು ಕಾನ್ಸೆಪ್ಟ್ ಇತ್ತು, ಕೂಡ ಲೆಕ್ಕ, 2ನೇ ತರಗತಿ, 3ನೇ ತರಗತಿ, 4ನೇ ತರಗತಿ, 5ನೇ ತರಗತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈಗ ನೀವು 5th ಟ್ರಯಾಂಗಲ್ ಅದ್ರ ಬಗ್ಗೆ ಕಲ್ತಿರ್ತಾರೆ. 6th ಕೂಡ ಇದೆ, 7th ಕೂಡ ಇದೆ, 8th ಇದೆ, 9th ಇದೆ, 10th ಟ್ರಿಗ್ನೋಮೆಟ್ರಿ, ಅದೇ ಪೈಥಾಗೊರಸ್ ಥಿಯರಮ್ ಫಾರ್ಮುಲಾ ಎಲ್ಲ ಬರುತ್ತೆ. ಇನ್ನು PUC ಹೋದರೂ ಅದರ ಕಂಟಿನ್ಯೂಟಿ ನಿಮಗೆ ಸಿಗುತ್ತೆ. ಹಾಗಾಗಿ ನೆನಪಿರಲಿ, ಇದನ್ನು ನಾವು ಸುರುಳಿ ವಿಧಾನ ಅಂತ ಕರಿತೀವಿ. ಯಾವ ವಿಧಾನ ಅಂತ ಕರಿತೀವಿ? ಸುರುಳಿ ವಿಧಾನ. ಇದು ಬಂದು ವಿದ್ಯಾರ್ಥಿಗಳ ಪಕ್ವತೆ ಹಂತ ಮತ್ತು ವಿಷಯದ ಕಠಿಣತೆಯ ಮೇಲೆ ನೇರವಾಗಿ ಪ್ರಭಾವ ಬೀರ್ತಕ್ಕಂಥದ್ದು. ಅಂದರೆ ಸುಲಭ, ಕಠಿಣ, ಅತಿ ಕಠಿಣ, ಇತರ ಥರ ಒಂದು ವಿದ್ಯಾರ್ಥಿಗಳ ಬುದ್ಧಿಮಟ್ಟಕ್ಕೆ ತಕ್ಕಂತೆ ಅದನ್ನು ಕಂಟಿನ್ಯೂಟಿ ಮಾಡ್ತಾ ಹೋಗ್ತಾರೆ. ನಾನು ಆಗಲೇ ಹೇಳಿದಂಗೆ ಒಂದು ಟ್ರಯಾಂಗಲ್ ಅಷ್ಟೇ ಕೊಟ್ಟೆ, ಬಟ್ ಗಣಿತದಲ್ಲಿ 1ನೇ ತರಗತಿಗೆ ಸಂಕಲನ ಕೊಡ್ತಾರೆ, 2ನೇ ತರಗತಿ 2 ಅಂಕಿ ಸಂಖ್ಯೆ, 3ನೇ ತರಗತಿ 3 ಅಂಕಿ ಸಂಖ್ಯೆ, 4ನೇ ತರಗತಿಗೆ 4 ಅಂಕಿ 5 ಅಂಕಿಯ ಸಂಖ್ಯೆ. ಅದೇ ಥರ ವ್ಯವಕಲನ ಲೆಕ್ಕಗಳು, ಗುಣಾಕಾರದ ಲೆಕ್ಕಗಳು, ಇನ್ನು ಕೂಡುವ ಕಳೆಯುವ ಲೆಕ್ಕಗಳನ್ನು ಸುರುಳಿ ಆಕಾರದಲ್ಲಿ ಜೋಡಿಸ್ಕೊತ ಹೋಗ್ತಾರೆ. ಅದನ್ನೇ ನಾವು ಸುರುಳಿ ವಿಧಾನ ಅಂತ ಹೇಳ್ತಾ ಹೋಗ್ತೀವಿ. ನೆನಪಿರಲಿ ಅದು. ಇನ್ನು ಮುಂದಿನ ಪ್ರಶ್ನೆ, ಪರಿಹಾರಾತ್ಮಕ ಕ್ರಿಯೆಗಳಿಗೆ ಸೂಕ್ತವಾದ ಯೋಜನೆಯನ್ನು ರೂಪಿಸುವ ಯಾವ ವಿಧದ ಮೌಲ್ಯಮಾಪನ ಆಧಾರವಾಗುತ್ತೆ? ಇಲ್ಲಿ ಈ ಪರಿಹಾರಾತ್ಮಕ ಅಂದರೆ ರೆಮಿಡಿಯಲ್ ಟೀಚಿಂಗ್ ಮಾಡಬೇಕಾದ್ರೆ ನಾವು ಯಾವ ಒಂದು ಯೋಜನೆಯನ್ನು ತೆಗೆದುಕೊಳ್ಬೇಕು? ಹಿಂದಿನ ತರಗತಿಯಲ್ಲಿ ವಿದ್ಯಾರ್ಥಿಗಳು ಎಷ್ಟು ಮಟ್ಟಿಗೆ ಕಲ್ತಿದ್ದಾರೆ, ಅದರ ಬಗ್ಗೆ ಅವರು ಯಾವ ಒಂದು ಜ್ಞಾನವನ್ನು ಹೊಂದಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಪರೀಕ್ಷೆ ಮಾಡಬೇಕಾದ್ರೆ ಅವರಿಗೆ ಡಯಾಗ್ನೋಸ್ಟಿಕ್ ಟೆಸ್ಟನ್ನು ಮಾಡಬೇಕು. ಅಂದರೆ ನೈದಾನಿಕ ಪರೀಕ್ಷೆಯನ್ನು ಮಾಡಬೇಕು. ಪ್ರಥಮವಾಗಿ ನೈದಾನಿಕ ಪರೀಕ್ಷೆಯನ್ನು ಮಾಡ್ತೀವಿ. ಅಲ್ಲಿ ನೀವು ನೈದಾನಿಕ ಪರೀಕ್ಷೆಯಲ್ಲಿ ಮೊದಲು ಸೇತುಬಂಧ ಅಂತ ಏನು ಕರಿತೀವಿ, ಅದನ್ನೇ ನೈದಾನಿಕ ಪರೀಕ್ಷೆ ಅಂತ ಕೂಡ ಕರಿತೀವಿ. ಮಕ್ಕಳಿಗೆ ಯಾವ ಒಂದು ನಾಲೆಡ್ಜ್ ಇದೆ, ಏನನ್ನು ಗುರುತಿಸ್ತಾರೆ, ಏನನ್ನು ಕಲ್ತಿದ್ದಾರೆ, ಅದಾದ ನಂತರ ತರಗತಿಯಲ್ಲಿ ಅವ್ರನ್ನ ಎಷ್ಟು ತಪ್ಪುಗಳನ್ನು ಮಾಡ್ತಾರೆ ಅಂಥೇಳಿ ಫೈಂಡ್ ಔಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ರೆಮಿಡಿಯಲ್ ಟೀಚಿಂಗ್ ಮಾಡಿ ನೆಕ್ಸ್ಟ್ ನಾವು ಪಾಠವನ್ನು ಸ್ಟಾರ್ಟ್ ಮಾಡ್ತೀವಿ. ಆವಾಗ FA1, FA2, ರೂಪಣಾತ್ಮಕ 1, 2, ಸಂಕಲನಾತ್ಮಕ 1, ಆಮೇಲೆ FA3, FA4, ಸಂಕಲನಾತ್ಮಕ 2, ಈ ರೀತಿ ಬರುತ್ತೆ. ಇದು ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಪರಿಹಾರಾತ್ಮಕ ಕ್ರಿಯೆಗಳಿಗೆ ಸೂಕ್ತವಾದ ಯೋಜನೆ ರೂಪಿಸಿರ್ತಕ್ಕಂಥದ್ದು ನೈದಾನಿಕ ಪರೀಕ್ಷೆ. ಮುಂದಿನ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಪ್ರಶ್ನೆಗಳು ಈ ರೀತಿ ಇದೆ. ಪ್ರಶ್ನೆ ಬಂದು, ಈ ಕೆಳಗಿನವುಗಳಲ್ಲಿ ಯಾವುದು ಸಂಕಲನಾತ್ಮಕ ಮೌಲ್ಯಮಾಪನದ ಔಪಚಾರಿಕ ತಂತ್ರ? ಈ ಸಂಕಲನಾತ್ಮಕ ಮೌಲ್ಯಮಾಪನ ನಾನು ಆಗಲೇ ಹೇಳಿದೆ,
ಏನದು, ಯಾವುದು, ಔಪಚಾರಿಕವಾಗಿ ನಾವು ಏನನ್ನು ಬಳಸ್ತೀವಿ. ಹಿಮ್ಮಾಯಿತಿ, ವೀಕ್ಷಣೆಗಳು, ಪರೀಕ್ಷೆಗಳು, ಚರ್ಚೆಗಳು ಅಂತ ಕೊಟ್ಟಿದ್ದಾರೆ. ಸೊ ಸಂಕಲನಾತ್ಮಕ ಮೌಲ್ಯಮಾಪನ ಮಾಡಬೇಕಾದ್ರೆ ನಾವು ಚರ್ಚೆ ಮಾಡೋದಿಲ್ಲ, ವೀಕ್ಷಣೆಗಳನ್ನು ಕೂಡ ಮಾಡೋದಿಲ್ಲ, ಹಿಮ್ಮಾಯಿತಿಯನ್ನು ಕೂಡ ಕೇಳೋದಿಲ್ಲ. ಬದಲಾಗಿ ಪರೀಕ್ಷೆಗಳನ್ನು ಮಾಡ್ತೀವಿ. ಸಂಕಲನಾತ್ಮಕ ಪರೀಕ್ಷೆ 1, ಸಂಕಲನಾತ್ಮಕ ಪರೀಕ್ಷೆ 2 1ನೇ ಸೆಮಿಸ್ಟರಲ್ಲಿ ಮತ್ತು 2ನೇ ಸೆಮಿಸ್ಟರಲ್ಲಿ ನಾವು ಮಾಡ್ತೇವೆ. ಸೊ ಹಾಗಾಗಿ ಪರೀಕ್ಷೆಗಳನ್ನು ನಾವು ಸಮೇಟಿವ್ ಅಸೆಸ್ಮೆಂಟಿಗೆ ಬಳಸ್ತೀವಿ. ಅಂದರೆ ನಾವು ಏನಾದರೂ ಚರ್ಚೆಗಳು ಅಥವಾ ವೀಕ್ಷಣೆಗಳು, ಹಿಮ್ಮಾಯಿತಿಗಳನ್ನು ಬಳಸೋದಾದರೆ FEಗೆ ಬಳಸ್ತೀವಿ. ಬಟ್ ಸಂಕಲನಾತ್ಮಕಕ್ಕೆ ಬಂದು ಪರೀಕ್ಷೆಗಳನ್ನೇ ನಾವು ಅತಿ ಹೆಚ್ಚಾಗಿ ಬಳಸ್ತೀವಿ. ಅಂದರೆ ಸಾಂಪ್ರದಾಯಿಕ ಔಪಚಾರಿಕ ತಂತ್ರಗಳು. ಸೊ ವಿದ್ಯಾರ್ಥಿಗಳ ಕಲಿಕೆಯನ್ನು ಮೌಲ್ಯಮಾಪನ ಮಾಡಲು ಲಿಖಿತ ಮಾರ್ಗದರ್ಶನ ನೀಡುವಂಥ ಪದ್ಧತಿ ಯಾವುದು? ಸೊ ಲಿಖಿತ ಮಾರ್ಗದರ್ಶನ ನೀಡುವಂಥದ್ದು ಕಾರ್ಯಯೋಜನೆಗಳು, ಯೋಜನೆಗಳು, ತಾಳೆಪಟ್ಟಿಗಳು, ರೂಬಿಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಲಿಖಿತವಾಗಿ ಮಾಡ್ತಕ್ಕಂಥ ತಂತ್ರ ಬಂದು ಯಾವ ವಿಧಾನದಲ್ಲಿ ಬರುತ್ತೆ ಅನ್ನೋವಂಥ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ. ಸೊ ಇಲ್ಲಿ ರೂಬಿಕ್ಸ್ ಅಂತ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಸೊ ಹಾಗಾದರೆ ಈ ರೂಬಿಕ್ಸ್ಗಳು ಅಂದರೆ ಏನು ಅಂತ ನೋಡೋಣ. ಅಂದರೆ ನೀವಿಲ್ಲಿ ವಿದ್ಯಾರ್ಥಿಗಳ ಕಲಿಕೆಯನ್ನು ಮೌಲ್ಯಮಾಪನ ಮಾಡಲಿಕ್ಕೆ ಲಿಖಿತ ಮಾರ್ಗದರ್ಶನ ನೀಡುವಂಥ ಪದ್ಧತಿ ಅದು ರೂಬಿಕ್ಸ್ ಅಂತ ಹೇಳ್ತೀವಿ. ಅಂದರೆ ವಿದ್ಯಾರ್ಥಿಗಳು ಕಲಿಕೆಯ ಗುಣಮಟ್ಟವನ್ನು, ಸಾಧನೆಯನ್ನು ಅಳತೆ ಮಾಡಲಿಕ್ಕೆ ಬಳಸುವಂಥ ಅಂಕಗಳನ್ನು ನಮೂದಿಸುವ ಮಾರ್ಗದರ್ಶಿ ಇದು. ಅಂದರೆ ಶಿಕ್ಷಕರು ನಿಯೋಜಿತ ಕಾರ್ಯಗಳನ್ನು ಎಷ್ಟರ ಮಟ್ಟಿಗೆ ಪೂರೈಸಿದ್ದಾರೆ ವಿದ್ಯಾರ್ಥಿಗಳು, ಹಾಗೆ ಗುಣಮಟ್ಟವನ್ನು ಹೇಗೆ ಕಾಪಾಡಿಕೊಂಡು ಬಂದಿದ್ದಾರೆ, ವಿವಿಧ ನಿಯೋಜಿತ ಚಟುವಟಿಕೆಗಳನ್ನು ಯಾವ ರೀತಿ ನಿರ್ವಹಿಸಿದ್ದಾರೆ, ಶಿಕ್ಷಕರ ಮಾರ್ಗದರ್ಶನ, ಸಲಹೆ, ಸೂಚನೆಗಳನ್ನು ಯಾವ ರೀತಿ ಅನುಸರಿಸಿದ್ದಾರೆ ಎಂಬತಕ್ಕಂಥದ್ದನ್ನು ಶಿಕ್ಷಕರು ಅಳತೆ ಮಾಡಲಿಕ್ಕೆ ಏನು ಬಳಸ್ಕೊತಾರಲ್ಲ ಅದನ್ನೇ ನಾವು ರೂಬಿಕ್ಸ್ ಅಂತೇಳಿ ಕರಿತೀವಿ. ದಟ್ ಈಸ್ ಒನ್ ಆಫ್ ದ ಟೂಲ್ ಅದು. ಓಕೆ, ಅಂದರೆ ದ ಸ್ಟೂಡೆಂಟ್ಸ್ ಯಾವ್ಯಾವ ಆ್ಯಕ್ಟಿವಿಟಿಗಳನ್ನು ಎಷ್ಟರ ಮಟ್ಟಿಗೆ ಭಾಗವಹಿಸಿದ್ದಾರೆ, ಅದು ಎಷ್ಟು ಅವರ ಒಂದು ಪರಿಣಾಮಕಾರಿಯಾಗಿದೆ ಮತ್ತು ಎಷ್ಟರ ಮಟ್ಟಿಗೆ ಅದು ತಲುಪಿದೆ, ಎಷ್ಟರ ಮಟ್ಟಿಗೆ ಅವರು ಇಂಟ್ರೆಸ್ಟನ್ನು ತೋರಿಸಿದ್ದಾರೆ ಅನ್ನೋದನ್ನು ಸರಿಯಾಗಿ ಮೆಜರ್ಮೆಂಟ್ ಮಾಡುತ್ತಲ್ವ. ಸೊ ಆ ಮೆಜರ್ಮೆಂಟ್ ಮಾಡಲಿಕ್ಕೆ ಬಳಸುವಂಥ ಒಂದು ಟೂಲ್ನೇ ನಾವು ರೂಬಿಕ್ಸ್ ಅಂತೇಳಿ ಕರಿತೀವಿ. ಸೊ ಅದಕ್ಕೆ ವಿದ್ಯಾರ್ಥಿಗಳ ಕಲಿಕೆಯನ್ನು ಮೌಲ್ಯಮಾಪನ ಮಾಡಲಿಕ್ಕೆ ಲಿಖಿತ ಮಾರ್ಗದರ್ಶನ ನೀಡುವಂಥ ಪದ್ಧತಿಯನ್ನು ರೂಬಿಕ್ಸ್ ಅಂತ ನಾವು ಅದಕ್ಕಾಗಿಯೇ ಹೇಳ್ತೀವಿ. ಅಂದರೆ ವಿದ್ಯಾರ್ಥಿಗಳಿಗೆ ಒದಗಿಸಿದ ವಿವಿಧ ನಿಯೋಜಿತ ಕಾರ್ಯಗಳಾಗಿರ್ಬೋದು, ಅನುಸರಿಸಿದ ಮಾನದಂಡಗಳಾಗಿರ್ಬೋದು, ಗುಣಮಟ್ಟದ ನಿರ್ವಹಣೆಗೆ ಬೇಕಾದ ಚರ್ಚೆಗಳಾಗಿರ್ಬೋದು, ಮಾದರಿಗಳ ಅಭ್ಯಾಸ, ಇವೆಲ್ಲವನ್ನು ಕೂಡ ನಾವು ರೂಬಿಕ್ಸ್ನಲ್ಲಿನೇ ಅಳತೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಸೊ ಈ ರೂಬಿಕ್ಸ್ನ ಶೈಕ್ಷಣಿಕ ಮಹತ್ವ ಮತ್ತು ಉಪಯೋಗಗಳು ಬಹಳ ಇಂಪಾರ್ಟೆಂಟ್ ಇದು. ಅದಕ್ಕಾಗಿ ನಾನು ಭಾಳ ಡೀಟೇಲ್ ಆಗಿ ಇದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವಿವಿಧ ವಿದ್ಯಾರ್ಥಿಗಳ ಗುಂಪಿನ ಚಟುವಟಿಕೆಗಳನ್ನು ನಾವಲ್ಲಿ ನೋಡ್ಬೋದು. ಜೊತೆಗೆ ದೀರ್ಘಾವಧಿ, ಅಲ್ಪಾವಧಿಗೆ ಸಂಬಂಧಪಟ್ಟಂತೆ ಯೋಜನೆಗಳನ್ನು ರೂಪಿಸ್ಬೋದು. ಶಿಕ್ಷಕರ ಸಮಯವನ್ನು ಅದು ಉಳಿಸುತ್ತೆ. ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಸಂಖ್ಯೆಯ ನಿಯೋಜಿತ ಕಾರ್ಯಗಳನ್ನು ಮೌಲ್ಯಮಾಪನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಸಾಧನೆಗೆ ಹಿಮ್ಮಾಯಿತಿಯನ್ನು ಕೊಡಲಿಕ್ಕೂ ಕೂಡ ಈ ರೂಬಿಕ್ಸ್ ನಮಗೆ ಹೆಲ್ಪ್ ಮಾಡುತ್ತೆ. ಫಲಿತಾಂಶ ಆಧಾರದಲ್ಲಿ ಶಿಕ್ಷಕರು ತಮ್ಮ ಬೋಧನೆಯ ಕೌಶಲ್ಯಗಳನ್ನು ಉತ್ತಮಪಡಿಸ್ಕೊಳ್ಳಿಕ್ಕೆ, ಹಾಗೆ ಗುಣಮಟ್ಟವನ್ನು ಉತ್ತಮಪಡಿಸಲಿಕ್ಕೆ, ವಿದ್ಯಾರ್ಥಿಗಳು ಕಲಿಕಾ ಸಾಮರ್ಥ್ಯದಲ್ಲಿ ಇರುವ ಒಂದು ಸಾಧನೆಯನ್ನು ತಿಳ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಕೂಡ ಈ ಒಂದು ರೂಬಿಕ್ಸ್ ಭಾಳಷ್ಟು ಅನುಕೂಲ ಆಗುತ್ತೆ. ಜೊತೆಗೆ ಸರಿಯಾಗಿ ಶ್ರೇಣಿಯನ್ನು ಕೊಡಲಿಕ್ಕೆ, ಕಲಿಕಾ ಸಾಮರ್ಥ್ಯವನ್ನು ವಿಶ್ಲೇಷಣೆ ಮಾಡಲಿಕ್ಕೆ ರೂಬಿಕ್ಸ್ ನಮಗೆ ಹೆಲ್ಪ್ಫುಲ್ ಆಗಿದೆ ಅಂತಕ್ಕಂಥದ್ದನ್ನು ಮರಿಬಾರ್ದು. ಇನ್ನು ಮುಂದಿನ ಪ್ರಶ್ನೆ, ಗಣಿತದ ಭಾಷೆಯಿಂದ ದೇವರು ವಿಶ್ವವನ್ನು ಬರೆದಿರುವನು, ಈ ಹೇಳಿಕೆಯನ್ನು ನೀಡಿದವರು ಯಾರು? ಗಣಿತದ ಭಾಷೆಯಿಂದ ದೇವರು ವಿಶ್ವವನ್ನು ಬರೆದಿದ್ದಾನೆ ಅಂತ ಯಾರು ಹೇಳಿದ್ದು? ಸೊ ಆಪ್ಷನ್ಸಲ್ಲಿ ರಸೆಲ್ಸ್, ಹಾರ್ಡಿ ಮತ್ತು ಯೂಲರ್, ಹಾಗೆ ಗೆಲಿಲಿಯೋ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರ ಬಂದು ಗೆಲಿಲಿಯೋರವರು. ಸೊ ಗೆಲಿಲಿಯೋರವರು ಈ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಇಡೀ ಪ್ರಪಂಚದ ಭಾಷೆ ಅಂದರೆ ಅದು ಕೇವಲ ಗಣಿತ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನು ಉಳಿದಂತೆ ಬೇರೆ ಬೇರೆ ಗಣಿತಶಾಸ್ತ್ರಜ್ಞರು ಏನೆಲ್ಲ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ನೀವು ಓದ್ಕೋಬೇಕಾಗುತ್ತೆ. ಯಾವುದೇ ಸ್ಟೇಟ್ಮೆಂಟನ್ನು ನಿಮಗೆ ಪರೀಕ್ಷೆಯಲ್ಲಿ ಕೊಡಬಹುದು. ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಪ್ರಶ್ನೆ ಬಂದು, ದಿನನಿತ್ಯ ಜೀವನದಲ್ಲಿ ಗಣಿತವನ್ನು ಬೋಧಿಸುವಾಗ ಗಣಿತ ಶಿಕ್ಷಕನು ಸ್ಥಳೀಯ ಬ್ಯಾಂಕಿಗೆ ಭೇಟಿ ನೀಡೋದಕ್ಕೆ ಒಂದು ಏರ್ಪಾಟನ್ನು ಮಾಡ್ತಾನೆ. ಇದು ಯಾವ ವಿಧದ ಕಲಿಕಾ ಸಂಪನ್ಮೂಲವನ್ನು ಶಿಕ್ಷಕರು ಬಳಸಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಿಮಗೆ ಕ್ಲಿಯರ್ ಅರ್ಥ ಆಗಿದೆ. ಅಂದರೆ ಪಾಠ ಮಾಡುವಾಗ ಗಣಿತ ಶಿಕ್ಷಕ ಆಗಿರ್ತಕ್ಕಂಥ ಈ ಸೋಷಲ್ ಸೈನ್ಸ್ ಟೀಚರ್ ಹಂಪಿಗೆ, ಬೇಲೂರಿಗೆ, ಹಳೆಬೀಡಿಗೆ ಕರ್ಕೊಂಡು ಹೋದರೆ, ಈ ಗಣಿತ ಟೀಚರ್ ಎಲ್ಲಿ ಕರ್ಕೊಂಡು ಹೋಗಬೇಕು, ಅಲ್ಲೇನು ಮ್ಯಾಥ್ಸ್ ಇರುತ್ತೆ, ಅಲ್ಲೂ ಇರುತ್ತೆ, ಬಟ್ ಮ್ಯಾಕ್ಸಿಮಮ್ ಬ್ಯಾಂಕಿಗೆ ಕರ್ಕೊಂಡು ಹೋಗಬೇಕು ಅಂತ ವಿಚಾರ ಮಾಡಿದರೆ,
ಇಲ್ಲಿ ಯಾವ ವಿಧದ ಸಂಪನ್ಮೂಲವನ್ನು ಶಿಕ್ಷಕರು ಬಳಸ್ಕೊಳ್ತಾ ಇದ್ದಾರೆ? ಆಪ್ಷನ್ಸ್ ನೋಡಿ. ಮೂರ್ತ ರೂಪದ ಕಲಿಕಾ ಸಂಪನ್ಮೂಲ, ಸಮುದಾಯ ಸಂಪನ್ಮೂಲಗಳು, ಚಟುವಟಿಕೆ ಸಂಪನ್ಮೂಲಗಳು, ನೈಜ ಜೀವನದ ಸನ್ನಿವೇಶಗಳು. ಸೊ ಜಾಸ್ತಿ ಎಕ್ಸ್ಪ್ಲೈನ್ ಮಾಡಬೇಕಾ ನಾವು? ಎಸ್, ಇದು ನಮಗೆ ಮ್ಯಾಕ್ಸಿಮಮ್ ಮೂರ್ತ ರೂಪದ ಕಲಿಕಾ ಸಂಪನ್ಮೂಲ ಹೌದು, ಸಮುದಾಯದ ಸಂಪನ್ಮೂಲ ಹೌದು, ನೈಜ ಜೀವನದ ಸನ್ನಿವೇಶ ಕೂಡ ಹೌದು. ಈ ಚಟುವಟಿಕೆನ ನಾವು ಒಂದು ಸ್ವಲ್ಪ ಸೈಡಿಗಿಟ್ಟರೆ ಈ ಮೂರರಲ್ಲಿ ತುಂಬ ಡೌಟ್ ಬರುತ್ತೆ. ಹಾಗಾದರೆ ಯಾವುದು ಸರಿಯಾದ ಉತ್ತರ? ಎಸ್, ಇದನ್ನು ನಾವು ಸಮುದಾಯದ ಸಂಪನ್ಮೂಲಗಳು ಅಂತ ನಾವು ಹೇಳ್ತೀವಿ. ಸೊ ಸಮುದಾಯ ಅಂತ ಹೇಳಿದರೆ ಈ ಸುತ್ತಮುತ್ತಲು ಇರುವಂಥ ವಿವಿಧ ಸಂಪನ್ಮೂಲಗಳು, ಅಂದರೆ ಗಣಿತ ಕಲಿಕೆಗೆ ನೆರವಾಗುವಂಥ ಸಂಪನ್ಮೂಲಗಳು ಅಂಚೆ ಕಚೇರಿ ಆಗಿರ್ಬೋದು, ಪೋಸ್ಟ್ ಆಫೀಸ್, ಬ್ಯಾಂಕ್ ಆಗಿರ್ಬೋದು, ವಾಣಿಜ್ಯ ವ್ಯವಹಾರ ಸಂಸ್ಥೆಗಳು, ಹಣ ವ್ಯವಹಾರ ನಡೆಸುವಂಥ ಸಂಘ ಸಂಸ್ಥೆಗಳು, ಇವೆಲ್ಲವನ್ನು ಕೂಡ ನಾವು ಸಮುದಾಯ ಸಂಪನ್ಮೂಲ ಅಂತ ಕರಿತೀವಿ. ಸೊ ಸಮುದಾಯ ಸಂಪನ್ಮೂಲವನ್ನು ಶಿಕ್ಷಕ ಬಳಸ್ಕೊಳ್ತಾ ಇದ್ದಾನೆ. ಯಾವ ವಿಧದ ಸಂಪನ್ಮೂಲ ಅಂದರೆ ಸಮುದಾಯ ಸಂಪನ್ಮೂಲ. ಸೊ ಬ್ಯಾಂಕ್ ಅದು ಕೂಡ ಒಂದು ಸಮುದಾಯ ಸಂಪನ್ಮೂಲ, ಇದು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ನಿರಂತರ ಸಮಗ್ರ ಮೌಲ್ಯಮಾಪನದ ಪ್ರಕಾರ ಒಂದು ದೃಷ್ಟಿಕೋನದ ಬದಲಾವಣೆ? ನೋಡಿ, ಪ್ರಶ್ನೆಯನ್ನು ಕ್ಲಿಯರ್ ಅರ್ಥ ಮಾಡ್ಕೊಳ್ಳೋಣ. ನಿಮಗೆ ಈ ಸಮುದಾಯದ ಸಂಪನ್ಮೂಲದ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಬೇಕಾದ್ರೆ ನಾನು ಇನ್ನಷ್ಟು ವಿವರವಾಗಿ ಹೇಳ್ತೀನಿ. ಅದೇ ತುಂಬ ದೀರ್ಘವಾಗುತ್ತಲ್ಲ ವಿಡಿಯೋ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೀನಿ. ಇಲ್ಲಿ ಯಾವುದು ನಿರಂತರ ಸಮಗ್ರ ಮೌಲ್ಯಮಾಪನ ಪ್ರಕಾರ ಒಂದು ದೃಷ್ಟಿಕೋನದ ಬದಲಾವಣೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರಶ್ನೆ, ಕಂಠಪಾಠದಿಂದ ಭಾಗವಹಿಸುವ ಕಲಿಕೆ ಕಡೆಗೆ, ಕಲಿಕಾ ಪ್ರಕ್ರಿಯೆಯಿಂದ ಕಲಿಕಾ ಫಲದ ಕಡೆಗೆ, ಉತ್ಪನ್ನದಿಂದ ಪ್ರಕ್ರಿಯೆಗೆ ಕಲಿಕೆಯ ಕಡೆಗೆ, ಪಾಂಡಿತ್ಯ ಮತ್ತು ಸಹ ಪಾಂಡಿತ್ಯಗಳೆರಡೂ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಪ್ರಶ್ನೆ ಇದೆ ಅಂತ ಹೇಳಿದರೆ, ಯಾವುದು ನಿರಂತರ ಸಮಗ್ರ ಮೌಲ್ಯಮಾಪನದ ಪ್ರಕಾರ ಒಂದು ದೃಷ್ಟಿಕೋನದ ಬದಲಾವಣೆ ಅಲ್ಲ ಅಂತ ಹೇಳಿದ್ದಾರೆ. ಸೊ ಯಾವುದು ಬದಲಾವಣೆ ಅಲ್ಲ? ಕಲಿಕಾ ಪ್ರಕ್ರಿಯೆಯಿಂದ ಕಲಿಕಾ ಫಲದ ಕಡೆಗೆ ಇದು ಅಲ್ಲ. ಸೊ ಕಲಿಕಾ ಪ್ರಕ್ರಿಯೆಯಿಂದ ಕಲಿಕಾ ಫಲದೆಡೆಗೆ ಅಲ್ಲ. ಇದನ್ನು ನಾವು ಏನಂತ ಹೇಳ್ತೀವಿ? ಒಂದು ದೃಷ್ಟಿಕೋನದ ಬದಲಾವಣೆ ಅಲ್ಲ ಅಂದರೆ CCE ಪ್ರಕಾರ ಅದೊಂದು ಬದಲಾವಣೆ ಅಲ್ಲ ಅಂತ ನಾವು ಇಲ್ಲಿ ಹೇಳ್ಬೋದು. ಸೊ ಇಲ್ಲಿ ಉಳಿದಂಥ ಎಲ್ಲ ಆಯ್ಕೆಗಳು ಕೂಡ ಸರಿ. ಎಸ್, ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಗಣಿತದ ಸ್ವಭಾವವು ಏನಾಗಿರ್ತದೆ? ಸೊ ಗಣಿತದ ಬೇಸಿಕಲಿ ಮ್ಯಾಥಮೆಟಿಕ್ಸ್ನ ನೇಚರ್ ಯಾವ ರೀತಿ ಇರುತ್ತೆ ಅಂತ ಕೇಳಿದ್ದಾರೆ. ಸೊ ನೇಚರ್ ಆಫ್ ದ ಮ್ಯಾಥಮೆಟಿಕ್ಸ್ ಕಲ್ಪನೆ ಮತ್ತು ಒಳಜ್ಞಾನ, ನಿಯತ ಕ್ರಮ ಮತ್ತು ಅಭ್ಯಾಸ, ಉಪಯುಕ್ತತೆ ಮತ್ತು ಪ್ರಾಯೋಗಿಕತೆ, ಮಾಹಿತಿ ಮತ್ತು ಸಂಸ್ಕರಣೆ. ಸೊ ಗಣಿತ ಅಂತಕ್ಕಂಥದ್ದು ಒಂದು ರೀತಿ ಹೇಳೋದಾದರೆ ಸೊ ಇದರ ಸ್ವಭಾವ ಬಂದು ಎಲ್ಲವೂ ಅಂತ ನಿಮಗೆ ಅನಿಸುತ್ತೆ. ಆ್ಯಕ್ಚುಲಿ ಅದೊಂದು ಅಭ್ಯಾಸ ಹೌದು, ಮಾಹಿತಿ ಸಂಸ್ಕರಣೆ ಹೌದು, ಉಪಯುಕ್ತ ಮತ್ತು ಪ್ರಾಯೋಗಿಕತೆ ಕೂಡ ಹೌದು. ಆದರೆ ನಾವು ಕ್ರಿಟಿಸೈಸ್ ಮಾಡಿ ಹೇಳುವಾಗ ಗಣಿತವನ್ನು ನಾವು ಮೇಯ್ನಾಗಿ ಕಲ್ಪನೆ ಮತ್ತು ಒಳಜ್ಞಾನ ಅಂತ ಹೇಳ್ತೀವಿ. ಸೊ ಗಣಿತವನ್ನು ಕಲ್ಪನೆ ಮತ್ತು ಒಳಜ್ಞಾನ ಅಂತ ಹೇಳ್ಬೋದು. ಜೊತೆಗೆ ಅಂಕಿ ಸಂಖ್ಯೆಗಳ ವಿಜ್ಞಾನ ಅಂತ ಕೂಡ ಹೇಳ್ತೀವಿ, ಹಾಗೂ ಪರಿಮಾಣ ಮತ್ತು ಅಳತೆ ಅಂತ ಕೂಡ ಹೇಳ್ತೀವಿ. ಜೊತೆಗೆ ವಿಚಾರಗಳನ್ನು ಅಭಿವ್ಯಕ್ತಿಸುವ ಭಾಷೆ ಅಂತ ಕೂಡ ಹೇಳ್ತೀವಿ. ಇದ್ರ ಬಗ್ಗೆ ಹೇಳ್ತಾ ಹೋದರೆ ಗಣಿತದ ಸ್ವಭಾವವನ್ನು ಒಂದು ದಿನ ಪೂರ್ತಿ ಹೇಳ್ಬೋದು ನಾವು. ಈ ಕಲ್ಪನೆ ಮತ್ತು ಒಳಜ್ಞಾನ ಗಣಿತ ಸಂಖ್ಯೆಗಳನ್ನು ಅಳೆಯುತ್ತೆ ಮತ್ತು ವಿಜ್ಞಾನದ ಒಂದು ಭಾಗ ಕೂಡ ಆಗಿದೆ. ಜೊತೆಗೆ ತನ್ನದೇ ಆದ ಭಾಷೆ ಮತ್ತು ಚಿಹ್ನೆಗಳನ್ನು ಒಳಗೊಂಡಿದೆ. ಇವೆಲ್ಲವನ್ನು ಕೂಡ ನಾವು ಒಟ್ಟಿಗೆ ನಾವು ಡಿಸ್ಕಷನ್ ಮಾಡಿ ಹೇಳೋದಾದರೆ ಮೂಲವಾಗಿ ಈ ಕಲ್ಪನೆ ಮತ್ತು ಒಳಜ್ಞಾನ ಅಂತಕ್ಕಂಥದ್ದೇ ಸರಿಯಾದ ಉತ್ತರ ಆಗುತ್ತೆ. ಹಾಗಾದರೆ ನಿಮಗನ್ಸುತ್ತೆ, ಸರ್ ಇದ್ಯಾಕೆ ನಿಯತ ಕ್ರಮ ಮತ್ತು ಅಭ್ಯಾಸ ಗಣಿತದ ಸ್ವಭಾವ ಯಾಕಾಗಲ್ಲ, ಮಾಹಿತಿ ಸಂಸ್ಕರಣೆ ಯಾಕಾಗಲ್ಲ? ಸೊ ಆದರೂ ಕೂಡ ಮ್ಯಾಕ್ಸಿಮಮ್ ನೀವು ಔಟ್ ಆಫ್ 100 ಮೆಂಬರ್ಸನ್ನು ನೀವು ಈ ಪ್ರಶ್ನೆ ಅಥವಾ ಈ ಒಂದು ಚಟುವಟಿಕೆಗೆ ಸಂಬಂಧಪಟ್ಟಂತೆ ಕೇಳಿದಾಗ ಮ್ಯಾಕ್ಸಿಮಮ್ 90% ಅಥವಾ ಮೋರ್ ದ್ಯಾನ್ 80% ಕಲ್ಪನೆ ಮತ್ತು ಒಳಜ್ಞಾನ ಅನ್ನೋದನ್ನು ಚಾಯ್ಸ್ ಮಾಡ್ತಾರೆ. ಸೊ ಆ ಒಂದು ರೀತಿಯಲ್ಲಿ ನಾವು ತಗೊಂಡಾಗ ಇದಕ್ಕೆ ಸರಿಯಾದ ಉತ್ತರ ಕಲ್ಪನೆ ಮತ್ತು ಒಳಜ್ಞಾನ ಸ್ನೇಹಿತರೆ. ಸೊ ಇದಿಷ್ಟು ಗಣಿತ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದಾಗಿದ್ದು, ನೀವು ಮ್ಯಾಕ್ಸಿಮಮ್ ಇದ್ರ ಬಗ್ಗೆ ಸಾಕಷ್ಟು ನಾಲೆಡ್ಜನ್ನು ಇಟ್ಕೋಬೇಕು. ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಇನ್ನಷ್ಟು ತಿರುವು ಹಾಕಬೇಕು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ.
ಇದೇ ಥರದ ಒಂದಷ್ಟು ಪ್ರಶ್ನೆಗಳನ್ನು ನೀವು ಚರ್ಚೆ ಮಾಡಬೇಕು ಅಥವಾ ನೋಡಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ಕೋರ್ಸ್ಗೆ ಕೂಡ ಜಾಯ್ನ್ ಆಗ್ಬೋದು. ಆ ಕೋರ್ಸ್ಗೆ ಜಾಯ್ನ್ ಆಗಬೇಕಾದ್ರೆ ಲಿಂಕ್ ಬೇಕಲ್ವ ಆ್ಯಪ್ ಇದ್ದು, ಅದಕ್ಕಾಗಿ ನೀವು ಈ ನಂಬರ್ಗೆ ವಾಟ್ಸಪ್ ಮೂಲಕ ಹಾಯ್ ಅಂತ ಮೆಸೇಜ್ ಕಳಿಸಿ. ಸೊ ನಿಮಗೆ ರಿಪ್ಲೈ ಬರುತ್ತೆ, ಲಿಂಕ್ ಬರುತ್ತೆ, ಅಲ್ಲಿ ಡೌನ್ಲೋಡ್ ಮಾಡಿ ನೋಡಿ. ಅಲ್ಲಿ ಫ್ರೀ ಸ್ಟಡಿ ಮೆಟೀರಿಯಲ್ಸ್ PDF ನಿಮಗೆ ಸಿಗುತ್ತೆ, ಹಳೆಯ ಕ್ವಶನ್ ಪೇಪರ್ಗಳು, ಅವುಗಳನ್ನು ಕೂಡ ನೀವು ಉಪಯೋಗ ಮಾಡ್ಕೋಬೋದು. ಅಥವಾ ಫ್ರೀ ಯಾವುದಿರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ಆ್ಯಪನ್ನು ನೀವು ನೋಡ್ಬೋದು. ನಿಮಗೆ ಶಕ್ತಿ ಇದ್ದರೆ ಕೇವಲ 500 ರೂಪಾಯಿಗೆ ನಿಮಗೆ ಕೋರ್ಸ್ ಸಿಗುತ್ತೆ, ಅಥವಾ 99 ರೂಪಾಯಿಗೆ ಟೆಸ್ಟ್ ಸೀರೀಸ್ ಕೂಡ ಸಿಗುತ್ತೆ. ಇತರೆ SSLC ವಿಜ್ಞಾನ ಮತ್ತು ಗಣಿತ ಪಾಠಗಳು ಕೂಡ ಸಿಗುತ್ತೆ. CTETಗೆ ಸಂಬಂಧಪಟ್ಟಂತೆ ಹಿಂದಿ ಮತ್ತು ಸೈನ್ಸು, ಮ್ಯಾಥ್ಸು, ಹಾಗೆ ಸೈಕಾಲಜಿ ಎಲ್ಲ ಒಂದು ಕಂಟೆಂಟ್ ಇರ್ತಕ್ಕಂಥ ಒಂದು ಟೆಸ್ಟ್ ಸೀರೀಸ್ ಕೂಡ ಇದೆ. ಅದನ್ನು ಕೂಡ ನೀವು ನೋಡ್ಬೋದು. ಇಷ್ಟ ಇದ್ದರೆ ನೀವು ಅಲ್ಲೂ ಕೂಡ ಸೇರ್ಕೋಬೋದು. ಧನ್ಯವಾದಗಳು.